ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಹಜರ್ ಪ್ರಕ್ರಿಯೆ ಆರಂಭವಾಗಿದೆ. ನಿನ್ನೆ 12 ಗಂಟೆ ಸುಮಾರಿಗೆ ಮಹಜರ್ ಆಗಿತ್ತು. ಇವತ್ತು ಅಷ್ಟೇ 12 ಗಂಟೆ ಆಗಿದೆ. ಈಗ ಮಹಜರ್ ಆರಂಭ ಆಗ್ತಾ ಇದೆ. ನಿನ್ನೆ 13 ಸ್ಥಳಗಳನ್ನ ಸಂಜೆ ತನಕ ಆ ವ್ಯಕ್ತಿ ಗುರುತಿಸಿದ್ದ. ನಾನು ಈ 13 ಸ್ಥಳಗಳಲ್ಲಿ ಜಾಗಗಳಲ್ಲಿ ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿ ಆತ ಗುರುತನ್ನ ಹಿಡಿದಿದ್ದ. ಇವತ್ತು 2 ಸ್ಥಳಗಳನ್ನ ಗುರುತಿಸುವಂತ ಸಾಧ್ಯತೆ ಇದೆ. ಅಂದ್ರೆ ನಿನ್ನೆ ಪ್ಲಾನ್ ಮಾಡ್ಕೊಂಡಿದ್ದು 15 ಜಾಗವನ್ನ ಆತ ತೋರಿಸ್ತಾನೆ ಅಂತ ಹೇಳಿ. ಆದ್ರೆ ಸಂಜೆ ಆದಂತ ಕಾರಣ ಕತ್ಲಾಗಿದ್ರಿಂದ 13 ಸ್ಥಳ ಆತ ತೋರಿಸ್ತಾ ಇದ್ದಂಗೆ ನಿನ್ನೆಗೆ ಅಲ್ಲಿ ಕ್ಲೋಸ್ ಮಾಡಿದ್ರು. ಇವತ್ತು ಮತ್ತೆರಡು ಸ್ಥಳಗಳನ್ನ ಆತ ಗುರುತು ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ತೋರಿಸುವಂತ ಸಾಧ್ಯತೆಗಳಿದೆ. ಗುರುತಿಸಿದಂತ ಸ್ಥಳದಲ್ಲಿ ನಂಬರ್ ಇಟ್ಟು ಮಾರ್ಕಿಂಗ್ ಅನ್ನ ಇವತ್ತು ಮಾಡಲಾಗುತ್ತೆ. ಇನ್ನುಳಿದಂತೆ ಇವತ್ತಿರೋದು ಉತ್ಖನನ ಕಾರ್ಯದ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಮೊದಲ ದಿನದಿಂದ ಕೂಡ ನ್ಯೂಸ್ 18 ನಲ್ಲಿ ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಸಾರ್ವಜನಿಕರಿಗೂ ಕುತೂಹಲ ಇತ್ತು. ಫಸ್ಟ್ ವಿಜುವಲ್ ನ್ಯೂಸ್ 18 ನಲ್ಲಿ ನಾವು ನೋಡ್ತಾ ಇದ್ದೀವಿ. ಲೈವ್ ಫುಟೇಜ್ ಇದು. ಅರಣ್ಯ ಭಾಗಕ್ಕೆ ಆತನನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಇವತ್ತು ಸಿಬ್ಬಂದಿ ಕೂಡ ಬಂದಿದ್ದಾರೆ. ಅರಣ್ಯ ಇಲಾಖೆಗೆ SIT ಹೇಳಿತ್ತು. ಮತ್ತೆ ಸ್ಥಳೀಯ ಪಂಚಾಯಿತಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿತ್ತು. ಗುಂಡಿ ಅಗಿಯೋದಕ್ಕೆ ಸಿಬ್ಬಂದಿ ಬೇಕು, ಕಾರ್ಮಿಕರು ಬೇಕು, ಕಳಿಸ್ಕೊಡಿ ಅಂತ. ಅದರಂತೆ ಎಲ್ಲ ವ್ಯವಸ್ಥೆಗಳು ಆಗಿದೆ. ಮತ್ತೆ ಆತನನ್ನ ಸ್ನಾನಘಟ್ಟ, ನೇತ್ರಾವತಿ ಸ್ನಾನಘಟ್ಟದ ಪ್ರದೇಶಕ್ಕೆ ಅಧಿಕಾರಿಗಳು ಕರ್ಕೊಂಡ್ ಬಂದಿದ್ದಾರೆ. ಈಗ 1 to 13 ನಂಬರ್ಗಳನ್ನ, ಅಂದ್ರೆ ಜಾಗಗಳನ್ನ ಗುರುತಿಸಿ ನಂಬರ್ಗಳನ್ನ ಏನಲ್ಲ ಅಳವಡಿಕೆ ಮಾಡಿದ್ರು. ಅದನ್ನ ಹೊರತುಪಡಿಸಿ 2 ಜಾಗವನ್ನ ಆತ ಇವತ್ತು ಪತ್ತೆ ಹಚ್ತಾನೆ. ಸೊ ಆ ನಿಟ್ಟಿನಲ್ಲಿ ಈಗ ತಯಾರಿಗಳನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ 1 ಕಿಲೋಮೀಟರ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲೇ ಆತ ಈಗ ಈ ಸ್ಥಳಗಳನ್ನ 13 ಸ್ಥಳಗಳನ್ನ ಗುರುತು ಪತ್ತೆ ಹಚ್ಚಿರೋದು. ಅಲ್ಲೆಲ್ಲ ವಿಶೇಷ ಭದ್ರತೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಒಂದೊಂದು ಜಾಗಕ್ಕೆ, ಅಂದ್ರೆ 13 ಸ್ಥಳ ಆತ ಏನು ಗುರುತಿಸಿದ್ದ, 13 ಜಾಗಗಳಲ್ಲಿ ಒಂದೊಂದು ಸ್ಥಳಗಳಿಗೂ ಕೂಡ 2 ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಬಹಳಷ್ಟು ಸೂಕ್ಷ್ಮವಾದಂತ ಪ್ರಕರಣ ಇದು. ಸೊ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಹೈ ಪ್ರೊಫೈಲ್ ಕೇಸಲ್ಲಿ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡ ಫಸ್ಟ್ ಡೇ ಇಂದಲೂ ಕೂಡ ನಿರಂತರವಾಗಿ ಈ ಬಗ್ಗೆ ಸುದ್ದಿ ಎಲ್ಲ ಪ್ರಸಾರ ಮಾಡ್ತಲೇ ಇತ್ತು. ಫಾಲೋ ಅಪ್ ಅನ್ನ ನಾವು ಮಾಡ್ತಲೇ ಇದ್ವಿ. ಈಗಿರುವಂತ ಕುತೂಹಲ ಉತ್ಖನನ ಕಾರ್ಯದ ಬಗ್ಗೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ. ನಮ್ಮ ಇಬ್ರು ರಿಪೋರ್ಟರ್ಸ್ ಕ್ಷಣದಿಂದ ಕ್ಷಣಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸ್ಥಳದಿಂದ ಏನಾಗ್ತಾ ಇದೆ ಅಂತ ಹೇಳಿ. ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡ್ ಬಂದಿದ್ದಾಗಿದೆ. ಅಧಿಕಾರಿಗಳು ಕೂಡ ಇದ್ದಾರೆ, ಸ್ಥಳೀಯ ಪೊಲೀಸರು ಇದ್ದಾರೆ. ಭದ್ರತೆಯನ್ನ ಕೊಡಲಾಗಿದೆ. ಅಲ್ಲಿ ಹೈ ಪ್ರೊಫೈಲ್ ಕೇಸ್, ಸೂಕ್ಷ್ಮ ಕೇಸ್. ಎಸ್, ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾರ್ಮಿಕರನ್ನ ಕರ್ಕೊಂಡ್ ಬಂದಿದ್ದಾರೆ. ಈಗ ಗುಂಡಿ ಅಗಿಯುವಂತ ಕಾರ್ಯ, ಅಂದ್ರೆ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತೆ. ನಿನ್ನೆ ಅನಾಮಿಕ ವ್ಯಕ್ತಿ ತೋರಿಸಿದಂತ ಜಾಗದಲ್ಲೇ ಈಗ ಉತ್ಖನನವನ್ನ ಮಾಡಲಾಗುತ್ತೆ. ಮಣ್ಣು ಅಗದಂತ ಸಂದರ್ಭದಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಕುತೂಹಲದ ಘಟ್ಟವನ್ನ ಈ ಪ್ರಕರಣ ತಲುಪಿದೆ. ಈಗ ಜನಸಾಮಾನ್ಯರು ಕೇಳ್ತಾ ಇದ್ದಿದ್ದು ಕೂಡ ಇದನ್ನೇ. ಒಬ್ಬ ವ್ಯಕ್ತಿ ಬರ್ತಾನೆ, ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ನಾನು 100 ಹೆಣಗಳನ್ನ ಹೂತಿಟ್ಟಿದ್ದೀನಿ. ಆತ ಕೊಟ್ಟಿರುವಂತ ಸಂಖ್ಯೆ 367 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಸಂಖ್ಯೆ. ಆತ ಹೇಳಿ ಇಷ್ಟು ದಿನ ಆದ್ರೂ ಕೂಡ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಯಾಕೆ ಡಿಲೇ ಮಾಡ್ತಾ ಇದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ರೀತಿಯಲ್ಲಿ ಚರ್ಚೆಗಳು ಈ ಪ್ರಕರಣದಲ್ಲಿ ಹುಟ್ಕೊಂಡಿತ್ತು. ಇದು ಅತ್ಯಂತ ಸೂಕ್ಷ್ಮವಾದಂತ ಪ್ರಕರಣ ಆಗಿದ್ರಿಂದ ಕೊನೆಗೆ ರಾಜ್ಯ ಸರ್ಕಾರ SIT ರಚನೆ ಮಾಡ್ತು. ಅದಾದ್ಮೇಲಿಂದ ಬೆಳವಣಿಗೆಯನ್ನ ಪ್ರತಿದಿನ ನ್ಯೂಸ್ 18 ನಲ್ಲಿ ನೀವು ಗಮನಿಸ್ಕೊಂಡು ಬಂದಿದ್ದೀರಾ. ಈಗ ಒಂದು ಹಂತದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಪ್ರಕರಣ ಬಂದಿದೆ. ಆತ ಹೇಳದಂತೆ, ಆತ ತೋರಿಸಿರುವಂತ ಜಾಗದಲ್ಲಿ SIT ಅಧಿಕಾರಿಗಳು ಗುರುತನ್ನ ಹಾಕಿರುವಂತ ಜಾಗದಲ್ಲಿ ಉತ್ಖನನವನ್ನ ಮಾಡೋದಕ್ಕೆ ಕೆಲವೇ ಸೆಕೆಂಡ್ಗಳು ಬಾಕಿ. ಈಗ ಕಾರ್ಮಿಕರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಇನ್ನು ಆ ಕಾರ್ಮಿಕರ ಕೈಯಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಚೀಲಗಳನ್ನು ನೀವು ಗಮನಿಸ್ತಾ ಇರಬಹುದು. ಅದು ಒಂದು ವೇಳೆ ಆತ ಹೇಳದಂತೆ ಆ ಜಾಗಗಳಲ್ಲಿ ಕಳೇಬರ ಸಿಕ್ಕಿದ್ರೆ, ಕೆಲವೊಂದು ಕುರುಹುಗಳು ಸಿಕ್ಕಿದ್ರೆ, ಮೂಳೆಗಳು ಸಿಕ್ಕಿದ್ರೆ, ಅಸ್ಥಿಪಂಜರ ಸಿಕ್ಕಿದ್ರೆ ಅದನ್ನ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಹಾಕೊಳ್ಳೋದಕ್ಕೆ ತಯಾರಿಗಳಾಗಿದೆ. ಸ್ಥಳದಲ್ಲಿ ಏನಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇದೀಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಎಕ್ಸಾಕ್ಟ್ಲಿ ಇವಾಗ ಯಾವ ಲೊಕೇಶನ್ ಅಲ್ಲಿ ಏನ್ ಪ್ರಕ್ರಿಯೆಗಳು ನಡೀತಾ ಇದೆ, ಯಾರೆಲ್ಲ ಇದ್ದಾರೆ? ಶೆಟ್ಟಿ, ಪ್ರಮುಖವಾಗಿ ಅಂದ್ರೆ ಈಗ ನಂದು ಏನು ನೇತ್ರಾವತಿಯ ನದಿಘಟ್ಟದಲ್ಲಿರುವಂತಹ ಒಂದು ಸ್ಥಳ ಏನಿದೆ, ನಿನ್ನೆ ಏನು ಸುಮಾರು 13 ಸ್ಥಳಗಳನ್ನ ಒಂದು ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು. ಅಲ್ಲಿ ಶವವನ್ನ ಹುಟ್ಟಿದ್ದದ್ದಾಗಿ ಅನಾಮಿಕ ದೂರುಗಾರ ವ್ಯಕ್ತಿ ಏನೊಂದು ಜಾಗವನ್ನ ತೋರಿಸಿದೆ. ಇದೆಲ್ಲರೂ ಕೂಡ ಮಾರ್ಕಿಂಗ್ ಮಾಡಿದ್ರು. ಈಗ ಆ ಒಂದು ಸ್ಥಳಗಳಲ್ಲಿ ಉತ್ಖನನ ಮಾಡಲು ಇವತ್ತು ಟೀಮ್ ಬಂದಿರುವಂತದ್ದು. ಆದ್ರೆ ಸುಮಾರು 10ಕ್ಕೂ ಹೆಚ್ಚು ಮಂದಿ ಕೂಲಿ ಆಳುಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅದರಲ್ಲಿ ಪುತ್ತೂರಿನ ಎಸಿ ವರ್ಗೀಸ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಉತ್ಖನನ ಒಂದು ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು. ಒಂದು ಎಸ್ ಪಿ ಅವರ ನೇತೃತ್ವದಲ್ಲಿ ಸುಮಾರು ಅವರ ಒಂದು ಬಿಗಿ ಭದ್ರತೆಯಲ್ಲಿ ಅನಾಮಿಕ ದೂರುದಾರರಿಗೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಆತನಿಗೆ ಬಿಗಿ ಭದ್ರತೆಯ ಮೂಲಕವಾಗಿ ಅದನ್ನ ಕರ್ಕೊಂಡು ಹೋಗಲಾಗ್ತಿರುತ್ತದೆ. ಈಗ ಏನ್ ನೋಡ್ತಾ ಇದ್ದೀರಿ, ಇದು ನದಿಯ ದಡದಲ್ಲೇ ಇರುವಂತಹ ಅರಣ್ಯ ಒಂದು ಪ್ರದೇಶ ಆಗಿರುವಂತದ್ದು. ಈ ಒಂದು ಅರಣ್ಯ ಪ್ರದೇಶದಲ್ಲಿ ಈಗ ಆತನಿಗೆ ಏನೊಂದು ಉತ್ತರ ಮಾಡುವಂತಹ ರೀತಿಯಲ್ಲಿ ಈಗ ಕರ್ಕೊಂಡು ಹೋಗಿದ್ದಾರೆ. ಈಗ ಆ ಸ್ಥಳದಲ್ಲಿ ಈಗ ಉತ್ಖನನ ಮಾಡುವಂತ ರೀತಿಯಲ್ಲಿ ಸಿಬ್ಬಂದಿಗಳನ್ನ ತೋರಿಸಿ ಆ ಜಾಗ ಏನಿದೆ ಆ ಜಾಗವನ್ನ ಈಗ ಅವರು ಕೂಡ ಎಲ್ಲವೂ ಕೂಡ ಒಂದು ಪರದೆಯ ರೀತಿಯಲ್ಲಿ ಕಟ್ಕೊಳ್ತಾರೆ. ಸುಮಾರು ಒಂದು 8 ಅಡಿ 10 ಅಡಿಯ ಒಂದು ಪರದೆಯನ್ನ ಕಟ್ಕೊಂಡು ಆ ನಂತರ ಯಾವುದೇ ರೀತಿಯ ಇದು ಬೇರೆಯವರು ನೋಡಬಾರ್ದು ಅನ್ನೋ ರೀತಿಯಲ್ಲಿ ಆ ಒಂದು ಒಂದ್ವೇಳೆ ಏನು ಜಾಗ ತೋರಿಸಿದ್ರೆ ಆ ಜಾಗದಲ್ಲಿ 6 ಅಡಿಗಳ ಅಗೆಯಲಾಗುತ್ತೆ. ನಂತರ ಒಂದ್ವೇಳೆ ಅಲ್ಲಿ ಸಿಗದಿದ್ದ ಸಂದರ್ಭದಲ್ಲಿ ಇನ್ನಷ್ಟು ಹೇಳುವಂತ ರೀತಿಯಲ್ಲಿ ಆ ಜಾಗವನ್ನ ಅಗೆಯಲಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಉತ್ಖನನ ಮಾಡೋಕೆ ಪ್ರಾರಂಭವನ್ನ ಮಾಡ್ಕೊಳ್ತಾ ಇರುವಂತದ್ದು ಶ್ರದ್ಧಾ ಶೆಟ್ಟಿ. ಪ್ರಮುಖವಾಗಿ ಈಗ ನೋಡಬಹುದು, ನಿಮ್ಮ ವಾಯ್ಸ್ ಸ್ಪಷ್ಟವಾಗಿ ರೀಚ್ ಆಗ್ತಿಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಅರಣ್ಯ ಪ್ರದೇಶ ಆಗಿರೋದ್ರಿಂದ ಬಹಳಷ್ಟು ಕುತೂಹಲ ಇದೆ. ಆತ ಎಕ್ಸಾಕ್ಟ್ ಆಗಿ ಆ ಲೊಕೇಶನ್ ಅನ್ನೇ ತೋರಿಸಿದ್ದಾನ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಇದೆ. ಅಂದ್ರೆ ಒಂದು ಶವ ಹೂತಿಡೋದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ, ಅದು ಆತನಿಗೆ 10 ವರ್ಷ ಆದ್ಮೇಲೂ ಕರೆಕ್ಟ್ ಆಗಿ ನೆನಪಿದೆಯಾ? ಸೊ ಈ ಒಂದು ಕುತೂಹಲ ಸಾರ್ವಜನಿಕ ವಲಯದಲ್ಲಿ ಮನೆ ಮಾಡಿದೆ. ನಿಖರ, ನಿರ್ಭೀತ, ನಿಷ್ಪಕ್ಷಪಾತ ಕವರೇಜ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಧರ್ಮಸ್ಥಳ ಫೈಲ್ಸ್ ಕುರಿತಾಗಿ ಮೊದಲ ದಿನದಿಂದಲೂ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಮಿಸ್ಸಿಂಗ್ ಕೇಸ್ ಇರಬಹುದು, ಲೈಂಗಿಕ ದೌರ್ಜನ್ಯ ಅಂತೆಲ್ಲ ಆರೋಪಗಳಿಗೆ ಏನ್ ಕೇಳ ಬಂದಿತ್ತು, ಅದಕ್ಕೆ ಈಗ ಪುರಾವೆಗಳು ಸಿಗುತ್ತಾ? ಕೆಲವೊಂದು ವಸ್ತುಗಳನ್ನ ಅಧಿಕಾರಿಗಳು ತಗೊಂಡು ಹೋಗ್ತಾ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆಗ್ಲೇ ಗುಂಡಿಯನ್ನ ಅಗಿಯೋದಕ್ಕೆ, ಉತ್ಖನನ ಕಾರ್ಯವನ್ನ ಮಾಡೋದಕ್ಕೆ ಬೇಕಾದಂತ ಹಾರೆ ಪಿಕಾಸಿಯನ್ನ ಕಾರ್ಮಿಕರು ತಗೊಂಡು ಹೋಗಿದ್ರು. ಅದ್ರ ಜೊತೆಯಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ಕವರ್ಗಳನ್ನ ತಗೊಂಡು ಹೋಗಿದ್ರು, ಬ್ಯಾಗ್ ಗಳನ್ನ ತಗೊಂಡು ಹೋಗಿದ್ರು, ಕುರ್ಚಿಯನ್ನ ಈಗ ತಗೊಂಡು ಹೋಗ್ತಾ ಇದ್ದಾರೆ, ಚೇರ್ಗಳನ್ನ ತಗೊಂಡು ಹೋಗ್ತಿದ್ದಾರೆ. ಒಟ್ಟಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು, ವಸ್ತುಗಳು ಬೇಕು, ಅದೆಲ್ಲವನ್ನು ಅಧಿಕಾರಿಗಳು ಕಾರ್ಮಿಕರ ಹತ್ರ ಕಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಿದೆ ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈಗ ಎಕ್ಸಾಕ್ಟ್ ಆಗಿ ಆತ ಮಾರ್ಕ್ ಮಾಡಿದಂತ 1ನೇ ನಂಬರ್ನ ಜಾಗದಲ್ಲಿ ಏನಾಗ್ತಾ ಇದೆ? ಶರ್ಮಿತಾ, ಈಗ ಎಲ್ಲ ಹಂತಗಳು ಪೂರ್ಣಗೊಂಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ನೇರವಾಗಿ ಗಿಡ ಗಂಟಿಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಅದರ ಒಳಭಾಗದಲ್ಲಿ 1ನೇ ನಂಬರ್ ಅಂತ ಹೇಳಿ ಆತ ಗುರುತು ಮಾಡಿರುವಂತದ್ದು. ಹಾಗಾಗಿ ಅಲ್ಲಿ ಫಸ್ಟ್ ಸಣ್ಣ ಗಿಡ ಗಂಟಿಗಳನ್ನ ತೆರವು ಮಾಡ್ಬೇಕಾಗತ್ತೆ. ಆನಂತರವಾಗಿ ಸುಮಾರು 6 ಫೀಟ್ ಆಳಕ್ಕೆ 4 ಫೀಟ್ ಅಗಲಕ್ಕೆ ಅಗಿಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ 12 ಮಂದಿ ಗಳು ಕೂಡ ಸಿದ್ಧರಾಗಿದ್ದಾರೆ. ಈಗಾಗಲೇ ಅವರೆಲ್ಲ ಪರಿಕರಗಳೊಂದಿಗೆ ಕಾರಿನ ಒಳಗೆ ಪ್ರವೇಶ ಮಾಡಿದ್ದಾರೆ. ಎಸಿ ಎಲ್ಲ ವರ್ಗಿಸಿದಂತೆ ಮತ್ತು ಫಾರೆನ್ಸಿಕ್ ಆಗಿರ್ಬೋದು, ಸೋಕೋ ಡಿಪಾರ್ಟ್ಮೆಂಟ್ ಪ್ರಮುಖರು ಈಗ ಎಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಆ ಗಂಟೆಗಳು ತುಂಬಿಕೊಂಡಿರುವಂತಹ ನಡುವಲ್ಲಿ ಈಗ ಡಿಗ್ಗಿಂಗ್ ಕಾರ್ಯ ಆರಂಭಗೊಳ್ಳುತ್ತೆ. ಸುಮಾರು ಅರ್ಧ 1 ಗಂಟೆಗಳು ಕಳೆದ ನಂತರವಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು. ಯಾಕಂದ್ರೆ ಆಳ ಇದ್ರೆ ಮತ್ತಷ್ಟು ಅಲ್ಲಿ ಮಾನವ ಪರಿಶ್ರಮ ಬೇಕಾಗುತ್ತೆ. 12 ಜನರನ್ನ ಕೂಡ ಏಕಕಾಲದಲ್ಲಿ 4x4 ಅಂದ್ರೆ 4 ಫೀಟ್ 6 ಫೀಟ್ ಗುಂಡಿಯನ್ನ ತೋಡಕ್ಕೆ ಎಲ್ಲ ಅವರನ್ನ ಬಳಸಲಾಗುತ್ತೆ. ಸದ್ಯ ಪ್ರಕ್ರಿಯೆಗಳು ಆರಂಭಗೊಂಡಿದೆ. ಕೆಲವೇ ಹೊತ್ತಿನಲ್ಲಿ ಇದರ ಫಸ್ಟ್ ರಿಸಲ್ಟ್ ಗೊತ್ತಾಗಬಹುದು. ಈ ರೀತಿಯಾಗಿ ಸುಮಾರು 13 ಸ್ಪಾಟ್ಗಳನ್ನ ಗುರುತು ಮಾಡಿರುವಂತದ್ದು. ಇದೇ ಪರಿಸರಕ್ಕೆ ಅಂದ್ರೆ ಇದೇ ಕಾಡಿಗೆ ಹೊಂದಿಕೊಂಡಂತೆ 12 ಸ್ಪಾಟ್ಗಳು ಇದೇ ಒಂದು ಕಾಡಿನ ಒಳಭಾಗದಲ್ಲಿರುವಂತದ್ದು. ಮತ್ತೊಂದು ಸ್ಪಾಟ್, ಅದು 13ನೇ ಸ್ಪಾಟ್.
ಮತ್ತು ಸ್ನಾನಘಟ್ಟದಿಂದ ಅಜ್ಜಿಕೂರಿ ಎಂಬ ಊರಿಗೆ ಸಂಪರ್ಕ ಮಾಡುವಂತ ರಸ್ತೆ, ಅದು 13ನೇ ಸ್ಪಾಟ್. ಈಗ ಮೊದಲ ಸ್ಪಾಟ್ ನ ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು. ಒಂದು ಡಿಗ್ ಮಾಡಕ್ಕೆ ಅಂದ್ರೆ ಒಂದು ಕಳೆ ಬರುವಂತ ಸರಿಸುಮಾರು 4 ರಿಂದ 5 ಗಂಟೆಗಳ ಸಮಯ ಬೇಕಾಗುತ್ತೆ. ಯಾಕಂದ್ರೆ 10-15 ವರ್ಷಗಳ ಹಿಂದೆ ತಾನು ಈ ರೀತಿಯ ಕೃತ್ಯ ಮಾಡಿ ಹೋಗಿರೋದಾಗಿ ಹೇಳಿರುವಂತದ್ದು. ಹಲವು ಗಿಡ ಗಂಟೆಗಳಿರುತ್ತೆ, ಬೇರುಗಳು ಭೂಮಿಯ ಆಳಕ್ಕೆ ಹೋಗಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಆದ್ರೂ ಕೂಡ ಮಳೆ ಜಾಸ್ತಿ ಆದ್ರೆ, ಮಳೆ ತೀವ್ರವಾದ್ರೆ ಇಂತಹ ಕಾರ್ಯಾಚರಣೆಗೆ ಬಹಳಷ್ಟು ಅಡ್ಡಿ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗ ಬಿಸಿಲಿನ ವಾತಾವರಣ ಸದ್ಯಕ್ಕಿರುವಂತದ್ದು. ಹಾಗಾಗಿ ಮೇನ್ ಎಲ್ಲ ಮಾನವ ಶ್ರಮವನ್ನ ಅಲ್ಲಿ ಉಪಯೋಗಿಸಿ ಸದ್ಯ ಡಿಗ್ಗಿಂಗ್ ಪ್ರಕ್ರಿಯೆಗಳು ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಜನ ಕುತೂಹಲಿಗರು ಕೂಡ ಇಲ್ಲಿ ಕಾಯ್ತಾ ಇರುವಂತದ್ದು. ನಿನ್ನೆ ಸ್ಥಳ ಮಹಜರು ಸಂದರ್ಭದಲ್ಲಿ ಸಾಕಷ್ಟು ಗ್ರಾಮಸ್ಥರು ಕೂಡ ಇದೇ ಭಾಗದಲ್ಲಿ ಬಂದು ಕಾಯ್ತಾ ಇದ್ರು. ಸದ್ಯ ಇದೀಗ SIT ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭಗೊಳಿಸಿರುವಂತದ್ದು. ಸಹಜವಾಗಿ ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಹಲವು ಜನರಿಗೆ ಕುತೂಹಲ ಇರುತ್ತೆ ಒಳಭಾಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಕುತೂಹಲಿಗರು ಬಂದು ಕಾಯ್ತಾ ಇರುವಂತದ್ದು. ನೀವು ದೇಶಗಳಲ್ಲಿ ಗಮನಿಸ್ತಾ ಹೋದ್ರೆ ಮತ್ತಷ್ಟು ಆಫೀಸರ್ಗಳು ಹೊರಗೆ ಬರ್ತಾ ಇರುವಂಥದ್ದು. ಯಾಕಂದ್ರೆ ಅಲ್ಲಿ ಸ್ಪೇಸ್ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇದೆ. 10 ರಿಂದ 20 ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ತಂಡ ಒಳಭಾಗಕ್ಕೆ ಹೋಗಿದೆ. ಆದರೆ ಅಲ್ಲಿ ಒಳಭಾಗದಲ್ಲಿ ನಿಲ್ಲೋಕೆ ಯಾವುದೇ ರೀತಿಯಾಗಿ ಸ್ಥಳ ಇಲ್ಲ. ಆತ ತೋರಿಸುವಂಥ ಪ್ರದೇಶದಲ್ಲಿ ಮಾತ್ರ ಡಿಗ್ಗಿಂಗ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಮತ್ತು ಹೇಳ್ತಾನೋ ಅದೇ ಸ್ಪಾಟ್ ಅಲ್ಲಿ ಡಿಗ್ ಮಾಡ್ತಾ ಇರೋದಾಗಿ ಅಕ್ಕಪಕ್ಕದ ಯಾವುದೇ ಸ್ಪಾಟ್ಗಳನ್ನು ಗುರುತು ಮಾಡಲ್ಲ. ಯಾಕಂದ್ರೆ ನಿನ್ನೆ 13 ಸ್ಪಾಟ್ಗಳನ್ನು ಗುರುತಿಸಿದ ಸಂದರ್ಭದಲ್ಲಿ SIT ಅವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ನೀನು ಇದೇ ಸ್ಪಾಟನ್ನು ಐಡೆಂಟಿಫೈ ಮಾಡ್ತಾ ಇದೆಯಾ, ಇದು ಶ್ಯೂರ್ ಅಲ್ವಾ ಅಂತ ಹೇಳಿ ಹಲವು ಪ್ರಶ್ನೆಗಳನ್ನು ಕೇಳಿದ್ರು. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ತಾನು ಇದೇ ಜಾಗದಲ್ಲಿ ಹೂತು ಹಾಕಿರೋದಾಗಿ ಹೇಳಿದ ನಂತರವಾಗಿ ಆ ಭಾಗದಲ್ಲಿ ನೋಟ್ ಮಾಡಿ ಹೋಗಿರುವಂಥದ್ದು. ಹಾಗಾಗಿ ಸದ್ಯ ಅದೇ ಭಾಗವನ್ನು ಇಟ್ಕೊಂಡು SITಯ ತನಿಖೆ ಅಂದರೆ ಈಗ ಡಿಗ್ಗಿಂಗ್ ಕಾರ್ಯಾಚರಣೆ ಅಂದರೆ ಉತ್ಖನನ ಕಾರ್ಯ ಆಗ್ತಾ ಇರುವಂಥದ್ದು. ಸದ್ಯ ಉತ್ಖನನ ಆರಂಭಗೊಂಡಿದೆ. ಮುಂದಿನ 4-5 ಗಂಟೆಗಳ ಕಾಲ ಈ ಪ್ರೊಸೆಸ್ ಆಗುತ್ತೆ.